ಆಗ್ಬಿಡುತ್ತೆ ಒಂದೊಂದು ಟೈಮು. ನಮಗೂ ಏನು ಮಾಡೋದೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಕರಿಸುಬ್ಬು ಸಾರು. ಯಾಕಂದರೆ ಥ್ರೋಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ. ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತದೆ ಅಂದ್ಕೊಳ್ತೀನಿ ಮೇಡಮ್. ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೆಲ್ಲ ಆಗಲ್ಲ. ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ. ಒಂದು ಆ್ಯಕ್ಚುಲಿ ನಾವು ಥ್ರೋಟ್ಗಿಂದ ಮೈಸೂರು ನಿಯರ್ ಮೈಸೂರು ರೀಚ್ ಮಾಡಬೇಕು, ಅದಾದಮೇಲೆ ಹಾಸನ ಹೋಗೋಣ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಚಾಮರಾಜನಗರ ಇಲ್ಲಿ ಕಡೆ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದಮೇಲೆ ತಿರ್ಗಾ ಹಾಸನಿಂದ ತಿರ್ಗಾ ರಿಟರ್ನ್ ಬರೋಣ ಅಂತ. ಸೊ ಈ ವಿಷಯ ಅದೇನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಡಿಸಿಷನ್ ತೊಗೊಂಡ್ರು. ಇಲ್ಲ ಇದು ಯಾಕೋ ದೊಡ್ಡದಾಗಿದೆ, ಮೊದಲದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು, ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು. ನಾವು ಹಾಸನಿಗೆ ನಾಳೆ ಓಡೋಣ ಬೇಕಾದರೆ ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್. ನಾವು ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು. ಸೊ ಹಂಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು. ಸೊ ಹಂಗಾಗಿ ನಾವು ಅಲ್ಲಿಂದ ಕಟೌಟ್ ಇನ್ನೇ ತೆಗಿತಾ ಇದ್ದೀರಿ, ಆವಾಗ ನಮಗೆ ಫೋನ್ ಕಾಲ್ ಬರ್ತದೆ, ಈ ಥರ ಬೇರೆ ಚಟುವಟಿಕೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ಕಡೆಯಿಂದ ನಾವು ಕಟೌಟ್ನ ನಾವೇ ತೆಗೆಸಿದ್ವಿ ಅದನ್ನು. ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್. ಆ್ಯಕ್ಚುಲಿ ಹಾಸನ ಹೋದಾಗೆಲ್ಲ ಫುಲ್ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಥಿಯೇಟರ್ ರಿಲೀಸ್ ಆಗಬೇಕು ಒಂದು 10 ಮಿನಿಟ್ಸ್ ಇದೆ, ಹೊರಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ನಮ್ಮ ಕೈಲಿ ನಿಂತ್ಕೊಳ್ಳೋಕೆ ಅಷ್ಟು ಜನ. ಅಂದರೆ ದೇವರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ. ಯಾಕಂದರೆ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಿದ್ದಾರೆ, ಅದನ್ನು ನಾನು ನೋಡಿದೆ ಅಲ್ಲಿ. ಸೊ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋದು ಗೊತ್ತಿಲ್ಲ. ಅಲ್ಲೂ ಸಾರ್ ಹೇಳಿದ್ರು ನಾನೇ ಮೈಕ್ ಮಾತಾಡ್ಸಿದೆ ಅಂತ. ಮೈಕ್ ಮಾತ್ರ ಹಿಡಿದು ಮಾತಾಡ್ಸಿಲ್ಲ, ಎಲ್ಲ ಕಡೆ ಪಾಂಪ್ಲೆಟು ಅವರೇ ಹಚ್ಚಿಸ್ತಾಯಿದ್ರು. ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೂ ಹೊಸಪ. ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ ಅಂತಲೇ ಹೋಗ್ತಾ ಇದ್ದೀವಿ ನಾವು. ಇದನ್ನು ನಮಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಸಾರ್ ಹೇಳ್ದಂಗೆ ಲಿವಿಂಗ್ ಟುಗೆದರ್ ಆಗಿದ್ದಾರೆ, ಇದು ದೊಡ್ಡ ವಿಷಯ ಆಗಲ್ಲ ಅನ್ನೋ ಇದೇ ನಮಗೂ ಮೈಂಡ್ಸೆಟ್ಟು. ನಮಗೆ ಒಂದೇ ಒಂದು ದುನಿಯಾವಿ ಸರ್ ಕಲಿಸ್ಕೊಟ್ಟಿದ್ದು, ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ವ್ಯಕ್ತಿ ಇದ್ದಾರೆ, ಅವ್ರಿಗೆ ಕುಟುಂಬ ಇರುತ್ತೆ, ಅವ್ರಿಗೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ನಿಮ್ಮ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಆ ಒಂದು ವಿಚಾರಕ್ಕೆ ಪರ್ಸ್ನಲಾಗಿ ನಾನು ರಾಮನಾರಾಯಣ್ ಸರ್ ನಾವು ಡಿಸ್ಕಸ್ ಮಾಡೋ, ಸರ್ ಹೆಂಗೆ ಹೋಗೋಣ ಸರ್, ಯಾವ ಥರ ಹೋಗೋಣ ಸರ್, ಅವ್ರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾರೆ, ಬೇರೆ ಥರ ಮಾಡೋಣ ಸರ್, ಏನೇ ಇದ್ರೆ ಹೇಳಿ ಸರ್, ಬರ್ತೀನಿ ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಬರ್ತೀನಿ ಸರ್ ಅಂತ ಹೇಳಿ ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ನಾವು ಮನೋದೆಲ್ಲ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ಬಿಡು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ ಬಂದ ತಕ್ಷಣ ಎಲ್ಲರ ಮೈಂಡು ಒಂಥರ ಇದಾಗೋಯ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಬಂದು ನಮಗೆ ಆದಂಥ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ, ನಮಗೆ ಕನ್ನಡಿಗರು ಏನು ನ್ಯಾಯ ಸಿಗಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬ್ಯಾನರ್ ಒಂದು ಕಟೌಟ್ ತೆಗೆಸೋ ಮೂಲಕ ನಾವು ನಿಂತಿದ್ದೀವಿ.